ನಾನು ಹಂಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾನು ಚರ್ಚೆ ಮಾಡಬೇಕು, ಬೂತ್ವಾರ ಹೋಗ್ಬೇಕು. ಈಗ ರಾಮನಗರದಲ್ಲಿ 1,000 ಚಿಲ್ಲರೆನ ಡಿಫ್ರೆನ್ಸ್ ಬಂದಿದೆ. ಅಸೆಂಬ್ಲಿಲಿ ನಮಗೆ ಒಂದು 10,000 ಬಂದಿತ್ತು. ಬಟ್ ಈಗ ನಾವು ಒಂದು 20,000 ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಚನ್ನಪಟ್ಟಣದಲ್ಲಿ ಈಗ ನಮ್ಗೆ ಬಂದಿರೋದು ಬರೀ ನಮ್ಗೆ 19,000 ವೋಟ್ ಬಂದಿತ್ತು. ಅವು ಎರಡು ಪಾರ್ಟಿದು ಸೇರಿಸಿದ್ರೆ ನಾವು 1 ಲಕ್ಷ ವೋಟ್ ನಮ್ಗೆ ಮೈನಸ್ ಆಗ್ತಿತ್ತು ಲೆಕ್ಕ. ನನ್ನ ಕ್ಷೇತ್ರದಲ್ಲಿ ಹೆಂಗೆ ಅವರಿಬ್ರು ಸೇರಿಸಿದ್ರೆ 40,000 ವೋಟ್ ಅವ್ರಿಗೆ ಬಂದೇ ಬರಬೇಕು. ಅವರಿಗೆ ಎರಡು ದಳ ಬಿಜೆಪಿ ಆಂಟಿ ಕಾಂಗ್ರೆಸ್ ವೋಟ್ ಒಂದಾಗ್ತಾರೆ ಅನ್ನೋದು ನಮ್ಗೆ ಆಕ್ಚುಲಿ ಮಧ್ಯದಿಂದ ನನಗೆ ಅದ್ರ ಬಗ್ಗೆ ಅರಿವು ಇತ್ತು ನನಗೆ. ಬಟ್ ಆದರೂ ನಾನು ಬರೋದಿಲ್ಲ ಅಂತಲ್ಲ, ಸ್ವಲ್ಪ ಇಲ್ಲಿ ವ್ಯಕ್ತಿ ನಡೀತೆ ಬೇರೆ ಕಾನ್ಸ್ಟಿಟ್ಯೂನ್ಸಿಲಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಯಾವ ರೀತಿ ಹೆಚ್ಚು ಕಮ್ಮಿ ಏನಾಗಿದೆ ಅಂತೇಳಿ ನಾನು ಚರ್ಚೆ ಮಾಡಿ ಐ ವಿಲ್ ಕಮ್ ಬ್ಯಾಕ್. ಅದನ್ನೆಲ್ಲ ನನಗೆ ಒಂದೇ ಸತಿ ನಾನು ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲ ನಿಮ್ಮ ಪ್ರಶ್ನೆಗಳಿಗೂ ಒಂದೇ ದಿನ. No, I am satisfied. At least I should have our calculation and we want at least 14-15 ಬರ್ತದೆ ಅಂತ ನಮ್ಗೆಲ್ಲಾ ತರದ ಕ್ಯಾಲ್ಕುಲೇಷನ್ ಇತ್ತು, ಇನ್ಕ್ಲೂಡಿಂಗ್ ಮೈ ಸೀಟ್, ಅವರ್ ಸೀಟ್ ಆಲ್ಸೋ. ಬೆಂಗಳೂರಲ್ಲಿ ಒಂದು ಸೀಟ್ ಬಂದೇ ಬರ್ತದೆ ಕೂಡ ನಮಗೆ ಇತ್ತು. ಬೇರೆ ಕಡೆ ಚಿತ್ರದುರ್ಗ, ಕೆಲವು ಕಡೆ ಎಲ್ಲ ಇನ್ನು ಮುಂಬೈ ಕರ್ನಾಟಕದಲ್ಲಿ ಕೆಲವೆಲ್ಲ ಸೀಟ್ಗಳು ನಮಗೆ ಬರುವಂತ ನಿರೀಕ್ಷೆ ಇತ್ತು. ಲಾಸ್ಟ್ ಲೆಟ್ ಅಸ್ ಲುಕ್ ಇನ್ ಟು ಇಟ್. ಅದಕ್ಕೆ ನಾನು ಹೋಲ್ಸೇಲ್ ಆಗಿ ನಾನು ಏನು ನಮ್ ಗ್ಯಾರಂಟಿ ವರ್ಕೌಟ್ ಆಗ್ಲಿಲ್ಲ ಅಂತ ನಾನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಬಟ್ ಒಂದು ಕೆಲವು ಸೆಕ್ಷನ್ಸ್ ಕೆಲವು ಶಿಫ್ಟ್ ಆಗಿದೆ ಅಂತ ಕೂಡ ನನಗೆ ಅರಿವಾಗ್ತಾ ಇದೆ ಕೆಲವು ಬೂತ್ಸ್ ಅಲ್ಲೆಲ್ಲ. ಇನ್ನು ನಾನು ಡೀಟೇಲ್ ಆಗಿ ನಾನು ನೋಡ್ತೀನಿ, ನೋಡ್ಬಿಟ್ಟು ಐ ವಿಲ್ ಕಮ್ ಬ್ಯಾಕ್. ಬಟ್ ಐ ವಾಂಟ್ ದಿಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಡಿಫೀಟ್ ಆಫ್ ಎಸ್ಪೆಷಲಿ ಇನ್ ಮೈ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ. ಸರ್, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಆ 2 ಕ್ಷೇತ್ರದಲ್ಲಿ ನಿಮ್ಗೆ ಲಾಭ ಆಗಿದೆ. ನಿಮ್ಗೆ ಮುಂಬೈ ಕರ್ನಾಟಕ ಮತ್ತು ಮೈಸೂರು ಪಾಲಿಕೆ ಕರ್ನಾಟಕದಲ್ಲಿ ನಿಮ್ಗೆ ಲಾಸ್ ಆಗಿರೋದು. ಏನು ಕಾರಣ ಏನು ಸರ್? ಏನು ಒಂದೇ ದಿನಕ್ಕೆ ನಾನು ಹೇಳಕ್ಕೆ ನಾನು ಅಕ್ಸೆಪ್ಟೆಡ್ ದಿ ಮ್ಯಾಂಡೇಟ್. ಜನ ತೀರ್ಪು ಕೊಟ್ಟಿದ್ದನ್ನು ಒಪ್ಕೊಂಡಿದ್ದೀನಿ. ಇದನ್ನು ನಾನು ಟೈಮ್ ಬೇಕು ಅದಕ್ಕೆ. ಈಗ ನೀವೊಂದು ರಿಪೋರ್ಟ್ ಕಳಿಸಿದ ತಕ್ಷಣ ನಿಮ್ಮವ್ರು ಬಂದ್ಬಿಡ್ತಾರ? ಅಲ್ಲ, ಅವ್ರು ಪರಿಶೀಲನೆ ಮಾಡ್ತಾರೆ. ಹಂಗೆ ನಾನು ಕೂಡ ನಮ್ಮ ಲೀಡರ್ಸ್ನೆಲ್ಲ ಕರೆದು ನಾವು ಮಾತಾಡಬೇಕು, ಏನೇನು ಅಂತ ಹೇಳಿ, ಯಾವ ಸೆಕ್ಷನ್ ಎಲ್ಲಿತ್ತು, ಏನಾಗಿದೆ ಅನ್ನೋದನ್ನ ನಾನು ಕೇಳಬೇಕು. ಒಬ್ರು ಅಭಿಪ್ರಾಯದಲ್ಲಿ ನಾನು ತೀರ್ಮಾನಕ್ಕೆ ಟಿವಿಲಿ ನೋಡಿದ ತಕ್ಷಣ ನಾನು ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾರ್ಯಕರ್ತರು, ನಮ್ಮ ಮತದಾರರು ಕೂಡ ನಾನು ಗೌಪ್ಯವಾಗಿ ಮಾತಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.